ಒಂದು ಬಜೆಟ್ ರೇಟಲ್ಲಿ ಒಂದು ಒಳ್ಳೆ ಸ್ಪಾಟ್ ಇದೆ. ಚೀಪ್ ಅಂಡ್ ಬೆಸ್ಟ್ ಸರ್. 2 ಪರೋಟ 30 ರೂಪಾಯಿ, ಒಂದು ಅನ್ನ ಸಾಂಬಾರು 40 ರೂಪಾಯಿ, ಬೋಟಿ ಫ್ರೈ 70 ರೂಪಾಯಿ, ಲಿವರ್ 50 ರೂಪಾಯಿ, ಚಿಕನ್ 60 ರೂಪಾಯಿ. ಒಂದು ರೀತಿ ಫಾಸ್ಟಾಗಿ ಸ್ಪೀಡಾಗಿ ಹೋಯ್ತಾವ್ರು ಅವ್ರ ಪಾರ್ಟಿಗೆ. ಅವ್ರ ಹತ್ರ ಮಾತಾಡಿದ್ರು ಮಾತಾಡಲ್ಲ, ಆ ಒಂದು ರೇಂಜಲ್ಲಿ ಇದ್ದಾರೆ. ಇವ್ರ ಹತ್ರ ಸಿಗೋದು ನಾನ್ ವೆಜಲ್ಲಿ ಒಂದು 4 to 5 ಡಿಶಸ್ಸು ಜಸ್ಟ್ ಫಾರ್ ಎ ಫ್ರೈಸ್ ಐಟಮ್ಸ್ಗೋಸ್ಕರ. ಹೆಲ್ಲೋ ಅಂತ ಶಾರುಖ್ ನೋಡ್ತಾರೆ ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಒಂದು ಒಳ್ಳೆ ಮಧ್ಯಾಹ್ನ ಹೊತ್ತು ಒಂದು ನಾನ್ ವೆಜ್ ಬೇಟೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಕಂಪ್ಲೀಟ್ ಒಂದು ಸ್ಟ್ರೀಟ್ ಫುಡ್ ಥರ ಕರಿಬೋದು ನಾವು ಇದನ್ನು. ಆಲ್ಮೋಸ್ಟ್ ಇಲ್ಲೇ ನೋಡ್ತಿರ್ಬೋದು ನನ್ನ ಲೆಫ್ಟಲ್ಲೇ ಒಂದು ಟೆಂಟ್ ಸೆಟಪ್ ಥರ ಮಾಡಿ ಇವರು ಇಲ್ಲಿ ತಮಿಳ್ನಾಡು ಶೈಲಿಯ ಡಿಶಸ್, ಅಂದರೆ ಅವರ ಮೇಕಿಂಗ್ ಆಫ್ ಸ್ಟೈಲ್ ಬಂದು ತಮಿಳ್ನಾಡು ಶೈಲಿ ಇರುತ್ತೆ. ಈ ಒಂದು ಚಿಕನ್ ಫ್ರೈ ಇರಲಿ, ಬೋಟಿ ಫ್ರೈ ಇರಲಿ, ಆಮೇಲೆ ಲಿವರ್ ಫ್ರೈ ಇರಲಿ, ಆಮೇಲೆ ಬ್ಲಡ್ ಫ್ರೈ, ಜೊತೆಗೆ ಒಂದು ಹಲವಾರು ನಾನ್ ವೆಜ್ ಡಿಶಸ್. ಸೊ ಇದನ್ನ ಇವತ್ತು ನಾಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ನಮ್ಮ CM ಬಂದಿದ್ದೀವಿ. ಇಲ್ಲಿ ಆ ಹೊಸ ರೋಡು ಟುವರ್ಡ್ಸ್ ಮಾರ್ಕೆಟ್ ಇದೆಯಲ್ಲ, ಇಲ್ಲಿ ಆ ಮಾರ್ಕೆಟ್ ದಾಟಿದ ತಕ್ಷಣವೇ SCG ಕಂಪನಿ ಇದೆ, ಆ ಕಡೆ ನೋಡ್ತಿರ್ಬೋದು ನೀವು. ಸೊ SCG ಸೆಕೆಂಡ್ ಗೇಟ್ ಅದು ಎಕ್ಸಾಕ್ಟ್ಲಿ. ಅದರ ಆಪೋಸಿಟ್ ಅಲ್ಲಿ ನಿಮಗೆ ಈ ಒಂದು ಸ್ಟಾಲ್ ಅನ್ನೋದು ಪ್ಲೇಸ್ ಆಗಿರುತ್ತೆ. ಇನ್ನು ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದರೆ ಈ ಕಡೆ ಹಂಗೆ ಸ್ವಲ್ಪ ಒಂದು 200 ಮೀಟ್ರ್ 100 ಮೀಟ್ರ್ ವಾಕ್ ಮಾಡಿದ್ರೆ ಸೆಂಟ್ರಲ್ ಜೈಲು ಅದು ಬಂದ್ಬಿಡುತ್ತೆ. ಸೊ ಎಲ್ಲ ಸುತ್ತಮುತ್ತನೇ ಇರೋದು. ಸೊ ಬೇಸಿಗಾಗಿ ಇಲ್ಲಿ ಬರೋರು ಮೇನ್ಲಿ ಈ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಆಮೇಲೆ ಅಲ್ಲೇ ಜೈಲು ಇರೋದ್ರಿಂದ ಪೊಲೀಸು. ಸೊ ಅವರೆಲ್ಲ ಬಂದು ಇಲ್ಲಿ ನಾಕ್ಔಟ್ ಮಾಡಿ ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಈಗ ನಾವು ನಾಕ್ಔಟ್ ಮಾಡೋಣ. ಹೊಟ್ಟೆ ಬೇರೆ ಭಾರಿಯಾಗಿ ಹಸ್ತೈತೆ, ಮಧ್ಯಾಹ್ನ ಹೊತ್ತು ನಾನು ಬೇರೆ ಲೇಟಾಗಿ ಬಂದ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಐಟಮ್ಸ್ ಖಾಲಿಯಲ್ಲಿ ಇರೋದು ಮೇಯ್ನು ಚಿಕನ್ನು, ಇವೆಲ್ಲ ಜಾಸ್ತಿ ಫಾಸ್ಟ್ ಮೂವಿಂಗ್ ಅಂತ ಕೇಳ್ಪಟ್ಟೆ. ಸೊ ಅದನ್ನೇ ಟ್ರೈ ಮಾಡೋಣಂತೆ. ಬಟ್ ಅದಕ್ಕಿಂತ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ನನ್ನ ಜೊತೆ ಹಂಗೆ ಜಾಯಿನ್ ಆಗಿ ಬನ್ನಿ ಹೋಗೋಣ. ಆಲ್ ರೈಟ್ ಅಂತಮ್ಮ. ಸೊ ಇಲ್ಲಿನ ಸ್ಪೆಷಲ್ ಐಟಮ್ಸ್ ಬಂದು ಮೇನ್ಲಿ ಪರೋಟ ಜೊತೆಗೆ ಬಂದು ಈ ಸೈಡ್ಸ್ ಅಲ್ಲಿ ಬಂದು ನಾವು ಮೇನ್ಲಿ ಚಿಕನ್ ಕರಿ ತಗೊಂಡಿದ್ದೀವಿ, ಲಿವರ್ ಫ್ರೈ ಮತ್ತೆ ಬೋಟಿ ಫ್ರೈ. ಸೊ ಇದಿಷ್ಟು ಬಂದು ತುಂಬ ಫೇಮಸ್ಸು. ಇದನ್ನ ಬಿಟ್ಟು ಎಗ್ ಕರಿ ಸಿಗುತ್ತೆ, ಆಮೇಲೆ ಆಮ್ಲೆಟ್ ಇದೆ, ಹಾಫ್ ಬಾಯ್ಲು, ಜೊತೆಗೆ ಕಲಕ್ಕಿ ಅಂತ ಹಲವಾರು ವೆರೈಟೀಸ್ ಆಫ್ ಡಿಶಸ್ಗಳು ಮಾಡ್ತಾರೆ. ಸೊ ಜೊತೆಗೆ ಪರೋಟ ಅನ್ನೋದು ಇವ್ರ ಹತ್ರ ಸಿಲೋನ್ ಪರೋಟ ಹೆಂಗ್ ಬರುತ್ತೆ ಗೊತ್ತಾ, ಒಂದು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾರೆ. ಇವರ ಬೋಟಿಂದನೇ ಇಳಿಯೋಣ. ಎಲ್ಲ ಲೈಟಾಗಿ ತಗೊಂಡಿದ್ದೀನಿ. ಈ ರೇಟ್ ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರಾ. ಅದು ಈ ಏರಿಯಾದಲ್ಲಿ ಚೆನ್ನಾಗಿ ಬೋಟಿ ತಗೊಂಡು ಟೇಸ್ಟು ಈ ಕಡೆ ಇದರ ಕರಿ ಮತ್ತು ಇದರ ಶೇರ್ವ ಎರಡು ಶೇರ್ವ ಮಿಕ್ಸ್ ಆಗಿಬಿಟ್ಟಿದ್ಯಾ, ಅದೊಂದು ರೀತಿ ಬೇರೆ ಥರ ಕೊಡ್ತೈತೆ. ಪರೋಟ ಚೆನ್ನಾಗಿದೆ. ಆಮೇಲೆ ಬೋಟಿನೂ ಮೇಯ್ನ್ಲಿ ನಾನು ಬೋಟಿ ತಿನ್ನೋ ಟೈಮಲ್ಲಿ ಒಂದು ಅಬ್ಸರ್ವ್ ಮಾಡ್ತೀನಿ, ಆ ರಾ ಸ್ಮೆಲ್ ಬರಬಾರ್ದು. ಆ ರಾ ಸ್ಮೆಲ್ ಬಂದ್ರೇ ಅದರ ಫೀಲು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ಹೆಂಗೆ ಬೆಂದಿದೆ, ಚೆನ್ನಾಗಿದೆಯಾ ಇಲ್ಲ ಅಂತ. ಬೋಟಿ ಮಾತ್ರ ಅದ್ಭುತವಾಗಿದೆ. ಆ ಚಿಕ್ಕ ಚಂಕ್ಸಾಗಿ ಕಟ್ ಮಾಡಿರೋದು ನನಗೆ ಚಿಕನ್ ಪೀಸ್ ನೋಡ್ತಿರ್ಬೋದು, ಸಾಕ ಟೆಂಡರಿಯಾಗಿದೆ ಮೀಟು. ಆಲ್ಮೋಸ್ಟು ಈ ಚಿಕನ್ ಕರಿಯಿಂದ ಹಿಡಿದು ಈ ಬೋಟಿವರೆಗೆ ಒಂದು ತಮಿಳ್ನಾಡು ಶೈಲಿಯ ಆ ಒಂದು ಸೈಡ್ಸು ಇರಲಿ ಅಥವಾ ಒಂದು ಕರೀಸು, ಆ ಒಂದು ನಾನ್ ವೆಜ್ ಡಿಶಸ್ ಸಿಗುತ್ತಲ್ಲ ಆ ರೀತಿನೇ. ಇದೇ ರೀತಿ ಇನ್ನೊಂದು ಜಾಗ ಯಾವುದೋ ಒಂದು ಏರಿಯಾ ಇದೆ, ಬಸವೇಶ್ವರ ನಗರ ಯಾವುದೋ ಒಂದು ಕಡೆ, ಅಲ್ಲೂ ಇದೇ ರೀತಿ ಮಾಡ್ತಾರೆ. ಅಂದರೆ ಎಲ್ಲ ಲೈವ್ ಆಗಿ ಆ ಕರೀಸೆಲ್ಲ ಮುಂದೆ ಇಕ್ಕಿರ್ತಾರೆ. ಆನ್ ದಿ ಸ್ಪಾಟ್ ನೀವು ಪರೋಟ ಕೇಳಿದ್ರೆ ಲೈವ್ ಆಗೇ ಪರೋಟ ಮಾಡಿಕೊಡ್ತಾರೆ. ಯಾವುದೇ ನಿಮಗೆ ಈ ರೆಡಿಮೇಡ್ ಪರೋಟ ಪ್ಯಾಕೆಟ್ಗಳು ಸಿಗ್ತದಲ್ಲ ಆ ಥರ ಯಾವುದಿರಲ್ಲ. ಮೇಯ್ನ್ಲಿ ರೈಸು ಆಮೇಲೆ ಮುದ್ದೆ ಇವೆಲ್ಲ ಜಾಸ್ತಿ ಓಡುತ್ತೆ. ಎಲ್ಲ ಆಲ್ಮೋಸ್ಟ್ ನಿಮಗೆ ಒಂದು 30-40, ಇದು ಚಿಕನ್ ಫ್ರೈನೇ ಅಷ್ಟು 60, ಆಮೇಲೆ ಬೋಟಿ ಒಂದು 50, ಆಮೇಲೆ ಲಿವರ್ 70-80 ಈ ಒಂದು ರೇಟಿಗೆ ಸಿಗುತ್ತೆ ಹಾಫು ಫುಲ್ ಅಂತ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಈಗ ಇದನ್ನು ಟ್ರೈ ಮಾಡೋಣ, ಲಿವರ್ನ ಟ್ರೈ ಮಾಡೋಣ.
ನಾನು ಆ ಲಿವರು ಕಚ್ಚಿದ ತಕ್ಷಣವೇ ಒಂದು ಬರ್ಸ್ಟ್ ಆಗುತ್ತೆ. ಟೇಸ್ಟ್ ಆಗೋದಾಗಿದೆ ಲಿವರ್ದು. ಒಂದು ಮೀಡಿಯಮ್ ಪೀಸಸ್, ಜಾಸ್ತಿ ಬಲ್ಕ್ ಪೀಸಸ್ ಇಲ್ಲ, ಒಂದು ಮೀಡಿಯಮ್ ಪೀಸಸ್ಸು. ಆ ಕರಿ ಟೇಸ್ಟ್ ಏನಿದೆಯಲ್ಲ, ಶೇರ್ವಾ ಟೇಸ್ಟು, ಅದು ಅದ್ಭುತವಾಗಿದೆ. ಮುದ್ದೆ ಸಿಗುತ್ತೆ. ನೆಕ್ಸ್ಟು ನಾವು ರೈಸ್ ಸ್ವಲ್ಪ ತಗೊಂಡು ಒಂದು ಪ್ಲೇನ್ ಸಾಂಬಾರು ಅಂತ ತೊಗೊಳ್ಳೋಣ, ಜೊತೆಗೆ ಒಂದು ಆಮ್ಲೆಟ್ ಯಾವ್ದಾರು ಅಂತ ತೊಗೊಳ್ಳೋಣ, ಅದು ಚೆನ್ನಾಗಿರುತ್ತೆ. ಸೊ ಫೈನಲ್ ಬೈಟ್ ಸ್ವಲ್ಪ ಪರೋಟ ತೊಗೊಂಡು, ಲಿವರ್ ಒಂದು ಪೀಸ್ ತೊಗೊಂಡು, ಇದು ಎರಡು ಡಿಪ್ ಮಾಡಿಕೊಂಡು, ನೆಕ್ಸ್ಟ್ ಬಂದು ಆಮ್ಲೆಟು ಜೊತೆಗೆ ಎಗ್ ಕರಿ. ಎಗ್ ಮಾತ್ರ ಬಿಟ್ಬಿಟ್ಟು ಬರೀ ಕರಿ ತೊಗೊಂಡಿದ್ದೀವಿ, ಜೊತೆಗೆ ಸ್ವಲ್ಪ ವೈಟ್ ರೈಸು. ಆಮ್ಲೆಟ್ ನನಗೊಂದು, ನಮ್ಮ CMಗೊಂದು. ಸೊ ಇಬ್ರಿಗೂ ಒಂದೊಂದು ಆಮ್ಲೆಟು, ಲೈಟಾಗಿ ಪೆಪ್ಪರು, ಖಾರದ ಪುಡಿ, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಪರ್ಫೆಕ್ಟಾಗಿ ಕೊಟ್ಟವ್ರೆ. ಸೊ ಫಸ್ಟ್ ಪ್ಲೇಟ್ಸ್, ಯಪ್ಪ ಭಾರಿ ಬಿಸಿಯಾಗಿದೆ, ಹಂಗೆ ಬೇಗ. ನನಗೆ ಆ ಪರೋಟ ಶೇರ್ವಾ ತಿನ್ನೋ ಟೈಮಲ್ಲ ಒಂದು ಫೀಲ್ ಬಂದಿಲ್ಲ. ಈ ಆಮ್ಲೆಟಲ್ಲಿ ಆ ಟೇಸ್ಟು, ಆ ಫೀಲು ಸಾಕದಾಗಿದೆ. ಆ ಪೆಪ್ಪರ್ ಘಾಟ್ ಇರಲಿ, ಲೈಟಾಗೆ ಆ ಸ್ಪೈಸಿನೆಸ್ ಖಾರದ ಪುಡಿಯಿಂದ, ಆಮೇಲೆ ಆ ಈರುಳ್ಳಿಯಿಂದ ಮೈಲ್ಡ್ ಸ್ವೀಟ್ನೆಸ್ ಬರುತ್ತೆ. ಸೊ ಓವರಾಲು ಆಮ್ಲೆಟ್ ಇಸ್ ಎ ಮಸ್ಟ್ ಟು ಟ್ರೈ. ಇನ್ನೊಂದು, ಇದು ಬರೋರು ಪೂರ್ತಿ ಈ ಕಡೆ ಕೆಲಸ ಮಾಡೋರು, ಆಟೋ ಡ್ರೈವರ್ಸು, ಆಮೇಲೆ ಕ್ಯಾಬ್ ಡ್ರೈವರು, ಆಮೇಲೆ ಇಲ್ಲಿ ಮುಂದೆ ತಾನೇ ಜೈಲು ಇರೋದು, ಸೆಂಟ್ರಲ್ ಜೈಲು, ಆದ್ದರಿಂದ ಪೊಲೀಸವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು ಜಾಗ ಮೇನ್ಲಿ ಬಂದು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟು, ಜೊತೆಗೆ ಬಂದು ಒಂದು ಕ್ವಾಂಟಿಟಿ, ಆ ಕ್ವಾಲಿಟಿ ಒಂದು ಬೆಸ್ಟಾಗಿ ಸರ್ವ್ ಮಾಡ್ತಾರೆ. ಒಂದು ಬಜೆಟ್ ರೇಟಲ್ಲಿ ಒಂದು 60, 70, 80, 50, 40 ಈ ಥರ ಒಂದು ರೇಟೆಲ್ಲ ಸಿಗುತ್ತೆ. ಸೊ ಆಮ್ಲೆಟ್ ಸೈಡಿಗೆ ಇಟ್ಬಿಟ್ಟು ಎಕ್ಕರಿ ಜೊತೆಗೆ ಸ್ವಲ್ಪ ರೈಸು. ಈ ರೈಸ್ ಬಂದು ಈಗ ಸೆಕೆಂಡ್ ರೌಂಡು, ಫಸ್ಟ್ ರೌಂಡು ರೈಸ್ ಖಾಲಿ ಆಗೋಯಿತು. ವಾವ್ ಮ್ಯಾನ್, ಎಕ್ಕರಿ ಸೂಪರ್. ಎಕ್ಕರಿಗೆ ಪರೋಟ, ಚಪಾತಿ ಅದ್ಭುತವಾಗಿರುತ್ತೆ. ಇವ್ರ ಹತ್ರ ಸಿಗೋದು ನಾನ್ ವೆಜಲ್ಲಿ ಒಂದು 4 to 5 ಡಿಶಸ್ಸು ಜಸ್ಟ್ ಫಾರ್ ಎ ಫ್ರೈಸ್ ಐಟಮ್ಸ್ಗೋಸ್ಕರ. ಸೊ ಆದ್ದರಿಂದ ಅದನ್ನು ಮೇನ್ ತಿನ್ಕೊಂಡು ಹೋಗೋಣ ಅಂತ. ಅದನ್ನು ಬಿಟ್ಟು ದೇ ಹ್ಯಾವ್ ವೆರೈಟೀಸು. ಈ ಬ್ಲಡ್ ಫ್ರೈ ಇದೆ, ಸೊ ಇವೆಲ್ಲ ಸಿಗುತ್ತೆ. ಬಟ್ ಅವೆಲ್ಲ ಒಂದು ನಾರ್ಮಲ್ ಆಗಿದ್ದರೆ ಆ 3 ಐಟಮ್ಸ್ ಮಾತ್ರ ಸ್ವಲ್ಪ ಅಲ್ಟಿಮೇಟ್ ಆಗಿರುತ್ತೆ. ಕಾಂಬಿನೇಷನ್ ನೋಡಿ ಶಶಿ, ಈ ಕಡೆ ಕರಿನೂ ಎಗ್ಗಿದೆ, ಈ ಕಡೆ ಆಮ್ಲೆಟು ಎಗ್ಗು ಹೆಂಗಿರ್ತದೆ ಟೇಸ್ಟು. ಇದು ಇವತ್ತು ಅಂತ ಬಿಸಿಲು ಬೇರೆ ಜಾಸ್ತಿ ಇದೆ. ಬೆಳಗ್ಗೆ ಎಲ್ಲ ತಣ್ಣಗೆ ಚಿಲ್ಲಾಗಿತ್ತು ವೆದರು, ಇವಾಗ ನೋಡಿದ್ರೆ ಬಿಸಿಲು ಜಾಸ್ತಿ ಇದೆ, ಶೆಕೆ ತಡೆಯೋಕ್ಕಾಗ್ತಿಲ್ಲ. ಅದರಲ್ಲೂ ಬಿಸಿ ಅಥವಾ ಖಾರ ಏನಾದ್ರು ತಿಂದುಬಿಟ್ರೆ ನಿಜ ಬೆವರು ಇಳಿಯುತ್ತೆ, ಶೆಕೆ ತಡೆಯೋಕ್ಕಾಗಲ್ಲ. ಆಲ್ ರೈಟ್ ಅಂತಮ್ಮ. ಸೊ ಓನರ್ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಹೆಸರು? ಸುಭಾಷ್ ಸರ್. ಹೌದಾ? ಸೊ ಯಾವಾಗ ಶುರು ಮಾಡಿದ್ರಿ? ಇದು ಒಂದು 15 ವರ್ಷ ಆಯ್ತು ಸರ್ ಶುರು ಮಾಡಿ. ಓಕೆ, ಲೈಕ್ 15 ವರ್ಷದಿಂದ ನಿಮ್ಮ ಹತ್ರ ಇದೆ ನಾನ್ ವೆಜ್ ಡಿಶಸ್ಗಳೇ ಸಿಗೋದಾ? ಹಾಂ, ಬೆಳಿಗ್ಗೆ ಟಿಫನ್ ಐಟಮ್ ಸಿಗುತ್ತೋ, ಮಧ್ಯಾಹ್ನ ಮೇಲೆ ನಾನ್ ವೆಜ್ ಸಿಗುತ್ತೋ, ನೈಟಿಗೆ ಫಾಸ್ಟ್ ಫುಡ್ ಐಟಮ್ ಸಿಗುತ್ತೋ. ಹೌದು, ಸಿಗುತ್ತಾ? ಬೆಳಗ್ಗೆ ಖಂಡಿತ ಒಮ್ಮೆ ಬಂದು ನಾವು ಬ್ರೇಕ್ಫಾಸ್ಟ್ ವಿಡಿಯೋ ಮಾಡೋಣಂತೆ. ಆ್ಯಂಡ್ ಏನೇನು ಐಟಮ್ ಸಿಗುತ್ತೆ ನಿಮ್ಮ ಹತ್ರ? ನಮಗೆ ಮಧ್ಯಾಹ್ನ ಬಂದ್ಬಿಟ್ಟು ರಾಗಿ ಬೋಲ್ ಸಿಗುತ್ತೋ, ಪರೋಟ, CP ಸಿಲೋನ್ ಪರೋಟ, ಕೇರಳ ಪರೋಟ, ವೀಟ್ ಪರೋಟ, ಮತ್ತೆ ಮುದ್ದೆ, ಅನ್ನ ಸಾಂಬಾರು. ನಾನ್ ವೆಜ್ ಐಟಮ್ ಅಲ್ಲಿ ಬೋಟಿ, ಲಿವರು, ಪಕ್ಕದಲ್ಲೇ ಲೈವ್ ಆಗಿ ನೋಡ್ಕೋಬಹುದು ನೀವು. ಅನ್ನ ಸಾಂಬಾರ್ಗೆ ಸಾಂಬಾರು, ರಸಮು, ಬೋಟಿ ಫ್ರೈ, ಬೋಟಿ ಮಸಾಲ, ಎಗ್ ಮಸಾಲ, ಲಿವರ್ ಫ್ರೈ, ಲಿವರ್ ಮಸಾಲ, ಮತ್ತೆ ಸೊ ಆಲ್ಮೋಸ್ಟ್ ನಿಮಗೆ ನಾನ್ ವೆಜ್ ವೆರೈಟಿಗಳು ಜಾಸ್ತಿ ಸಿಗ್ತದೆ. ಹೌದು, ನಾನ್ ವೆಜ್ ಪ್ರಿಯರ್ ಇದ್ರೆ ಖಂಡಿತ ಬಂದು ನೀವು ಟ್ರೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ ನಿಮ್ಮದು ಈ ಒಂದು ಎಗ್ ಕರಿ ಇರಲಿ, ಚಿಕನ್ ಫ್ರೈ, ಬೋಟಿ ಫ್ರೈ ಎಲ್ಲ ಸಗದಾಗಿತ್ತು. ಒಂದು ಹೋಮ್ಲಿ ಟೇಸ್ಟ್ ಬರುತ್ತೆ, ಜೊತೆಗೆ ಬಂದು ಒಂದು ಬಜೆಟ್ ರೇಟು. ಅದು ಹೇಳ್ಬಿಡಿ ಎಷ್ಟಕ್ಕಿದ್ರೆ ರೇಟ್ಸ್ ಎಲ್ಲ ಅಂತ? ರೇಟ್ಸ್ ಎಲ್ಲ ಚೀಪ್ ಅಂಡ್ ಬೆಸ್ಟ್ ಸರ್. 2 ಪರೋಟ 30 ರೂಪಾಯಿ, ಒಂದು ಅನ್ನ ಸಾಂಬಾರ್ 40 ರೂಪಾಯಿ, ಬೋಟಿ ಫ್ರೈ 70 ರೂಪಾಯಿ, ಲಿವರ್ 50 ರೂಪಾಯಿ, ಚಿಕನ್ 60 ರೂಪಾಯಿ, ಎಲ್ಲ ರೇಟ್ 50, 60, 70 ಎಲ್ಲ 100 ರೂಪಾಯಿ ಒಳಗೇನೆ ನಿಮ್ಗೆ ಎಲ್ಲ ಐಟಮ್ಸ್ ಬಂದ್ಬಿಡುತ್ತೆ ಆರಾಮಾಗಿ. ಆ್ಯಂಡ್ ಅಡ್ರೆಸ್ ಎಲ್ಲಿ ಬರ್ತದೆ ಸರ್ ಇದು ಎಕ್ಸಾಕ್ಟ್ಲಿ? ಇದು ಹೊಸ ರೋಡ್ ಸಿಗ್ನಲ್ ಇಂದ 1 ಕಿಲೋಮೀಟರ್ ಒಳಗೆ ಸೆಂಟ್ರಲ್ ಜೈಲ್ ರೋಡ್ ಹತ್ರ, ಟುವರ್ಡ್ಸ್ ಸೆಂಟ್ರಲ್ ಜೈಲ್ ಹೋಗೋ ರೋಡ್, ಟುವರ್ಡ್ಸ್ ಸೆಂಟ್ರಲ್ ಜೈಲು, ಗೇಟ್ ನಂಬರ್ SEG ಗೇಟ್ ನಂಬರ್ 2 ಆಪೋಸಿಟ್ ಆಫ್ ನಮ್ಮ ಹೋಟ್ಲ್ ಇರೋದು. ಸೊ ಅದನ್ನ ಬಿಟ್ಟು ನಿಮ್ಮ ಹತ್ರ ನಾರ್ಮಲ್ ಆಗಿ ಆಮ್ಲೆಟ್, ಬಾಯ್ಲ್, ಫುಲ್ ಬಾಯ್ಲ್, ಕಲಕಿ ಎಲ್ಲ ಐಟಮ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ ಇವರ ಸ್ಟೈಲ್ ಆಫ್ ಟೇಸ್ಟ್ ಮೇಕಿಂಗ್ ಹೆಂಗಿರುತ್ತೆ ಅಂದ್ರೆ, ನಿಮಗೆ ಈ ತಮಿಳ್ನಾಡು ಸ್ಟೈಲಲ್ಲಿ ನಾನ್ ವೆಜ್ ಕರಿ ಮಾಡ್ತಾರಲ್ಲ, ಸೊ ಅದರ ಮೇಕಿಂಗ್ ಹೆಂಗಿರುತ್ತೋ ಆ ರೀತಿ ಮಾಡ್ತಾರೆ. ಸೊ ಸಖತ್ತಾಗಿದೆ, ಖಂಡಿತ ಒಂದೊಮ್ಮೆ ಟ್ರೈ ಮಾಡಿ ನೋಡಿ. ಸೊ ನಾನು ಖಂಡಿತ ಒಮ್ಮೆ ಬ್ರೇಕ್ಫಾಸ್ಟ್
ಬ್ರೇಕ್ಫಾಸ್ಟ್ ಬರ್ತೀನಿ ಸರ್. ಆ ವಿಡಿಯೋ ನಿಮಗೆ ಅದೇ ಶೇಖರದಲ್ಲಿ ಸಿಗುತ್ತೆ, ವೆಯ್ಟ್ ಮಾಡಿ. ಬೆಳಗ್ಗೆಯಿಂದ ಸ್ಟಾಪ್ ಇಲ್ಲ ತೆಕ್ಕೊಂಡು. ಹೌದೌದು, ಇವ್ರು ನಾನ್ ಸ್ಟಾಪ್ ಆಗಿ ಒಳ್ಳೆ ಇದು ಮಾಡ್ತಾ ಇದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಟ್ರೆ ರಾತ್ರಿ 11 ಗಂಟೆ ತನಕ ಹೋಗ್ತಾರೆ. ಭಯ ನಿಮ್ಮ ಹೆಸರು? ಕುಮಾರ್ ಅಂತನಾ? ಓಕೆ. ಇವರೇ ಪರೋಟ ಮಾಸ್ಟರ್, ಆಮ್ಲೆಟ್ ಎಲ್ಲ ಇವರೇ. ಅವರು ಆ ಕಡೆ ದೋಸೆ ಮಾಸ್ಟರ್. ಅವ್ರು ದೋಸೆ ಮಾಸ್ಟರ್. ಹೌದೌದು. ನಿಮ್ಮ ಹೆಸರು? ಕವಿರಾಜ್. ಆಲ್ಮೋಸ್ಟ್ ಫುಲ್ಲು ಸ್ಪೀಡಾಗಿ ನಡೀತಾ ಐತೆ. ನಾನು ಬಂದಿದ್ದು ಆಲ್ಮೋಸ್ಟ್ ಲೇಟು, ಅರ್ಧ ಐಟಮ್ ಖಾಲಿ ಆಗಿದೆ. ಇನ್ನ ನೀವು 12:30 1 ಗಂಟೆ ಒಳಗೆ ಬಂದ್ಬಿಟ್ರೆ ಐಟಮ್ ಜಾಸ್ತಿ ಸಿಗುತ್ತಲ್ಲ. ಸೊ ನೀವು ಬರೋ ಟೈಮಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಈ ಕಡೆ ಇಲ್ಲಿ ಮ್ಯಾನೇಜರ್ ಮ್ಯಾನೇಜ್ ಮಾಡೋದಾ? ಬ್ರೋ ನಿಮ್ಮ ಹೆಸರು? ಭೂಪತಿ. ಸೊ ಫಸ್ಟ್ ಇವ್ರ ಹತ್ರನೇ ಬಂದು ಕೇಳಿದ್ವಿ, ಆಮೇಲೆ ಸರ್ ಬಂದ್ರು, ಹಂಗೆ ಮಾತಾಡ್ಕೊಂಡು ವಿಡಿಯೋ ಶುರು ಮಾಡಿದ್ವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಬರ್ತೀನಿ ನಾನು. ಫೈನಲ್ ಆಗಿ ಬಂದು ಇವರ ಸ್ಪೆಷಲ್ ಆದಂಥ ಒಂದು ನಾನ್ ವೆಜ್ ಡಿಶಸ್ನ ಟ್ರೈ ಮಾಡಿದೆ. ಮೇನ್ಲಿ ನನಗೆ ಒಂದು 3 ರಿಂದ 4 ಐಟಮ್ಸ್ ಟ್ರೈ ಮಾಡಿದ್ನಲ್ಲ, ನನಗೆ ಆ ಚಿಕನ್ ಫ್ರೈ, ಆಮೇಲೆ ಲಿವರು, ಎಗ್ ಆಮ್ಲೆಟ್ ಏನು ತಿನ್ವಲ್ಲ ಅದು. ಸೊ ಇದು ಭಾಳ ಇಷ್ಟ ಆಯ್ತು ನನಗೆ. ಆ ಒಂದು ಮೇನ್ಲಿ ಆ ಟೇಸ್ಟ್ ಇರಲಿ, ಆ ಮಸಾಲೆ, ಆ ಉಪ್ಪು, ಆ ಹುಳಿ, ಆ ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಅದನ್ನು ಬಿಟ್ಟರೆ ಇವ್ರು ಮಾಡೋದು ಬಂದು ಸಿಲೋನ್ ಪರೋಟ ನೋಡಿ, ಒಂದು ರೀತಿ ಫಾಸ್ಟಾಗಿ ಸ್ಪೀಡಾಗಿ ಹೋಯ್ತಾವ್ರು ಅವ್ರ ಪಾರ್ಟಿಗೆ. ಅವ್ರ ಹತ್ರ ಮಾತಾಡಿದ್ರು ಮಾತಾಡಲ್ಲ, ಆ ಒಂದು ರೇಂಜಲ್ಲಿ ಇದ್ದಾರೆ. ಯಾಕಂದ್ರೆ ಜನ ಹಂಗೆ ಬಂದು ಹೋಯ್ತಾ ಇರ್ತಾರೆ. ಆಲ್ಮೋಸ್ಟ್ ಟೈಮ್ ಬಂದು 3 ಗಂಟೆ ಆಗ್ತಾಯಿತ್ತು. ನಾನು ಬಂದಿದ್ದು 2 ಗಂಟೆಗೆ. ಸೊ 2 ಗಂಟೆಗೆ ಬಂದು ಇವ್ರ ಹತ್ರ ಮಾತಾಡಿ ಪರ್ಮಿಷನ್ ಕೇಳಿ ಆಮೇಲೆ ಮಾಡಿ ಅಂತ ಹೇಳಾದ್ಮೇಲೆ ಶುರು ಮಾಡೋದಕ್ಕೆ ಆಲ್ಮೋಸ್ಟ್ ಐಟಮ್ ಖಾಲಿ. ಬಟ್ ನೀವು ಬಂದರೆ ಮಾತಾಡಿರ್ತೀನಿ. ಸೊ ನೀವು ಬಂದರೆ ಸ್ವಲ್ಪ ಬೇಗನೆ ಬನ್ನಿ. ಒಂದು ಬಜೆಟ್ ರೇಟಲ್ಲಿ ಒಂದು ಒಳ್ಳೆ ಸ್ಪಾಟ್ ನಿಮಗೆ. ಸೊ ಆರಾಮಾಗೆ ಬಂದು ಸವಿಬಹುದು, ಯಾವುದೇ ಚಿಂತೆ ಇಲ್ಲ. ಸೊ ಹೈಜಿನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಐಸೆ ಇಟ್ಸ್ ಯುವರ್ ಚಾಯ್ಸ್, ನೀವು ಬರ್ಬೋದು ಬರದೇ ಇರ್ಬೋದು. ಬಟ್ ನನ್ನ ಪ್ರಕಾರ ಫುಡ್ ವಾಸ್ ಡೆಲಿಷಿಯಸ್ ಆ್ಯಂಡ್ ಫುಡ್ ವಾಸ್ ರಿಯಲಿ ಗುಡ್ ಅಂತೀನಿ ನಾನು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬಂದು ಇವರಿಗೆ ಸಪೋರ್ಟ್ ಮಾಡಿ. ಸುಮಾರು ವರ್ಷದಿಂದ ಮಾಡ್ತಾರೆ, ಆಲ್ಮೋಸ್ಟ್ 14 to 15 ಇಯರ್ಸ್ ಇದೇ ಒಂದು ಬಿಸ್ನೆಸ್ಸಲ್ಲಿ ಇರೋದು ಇವರು. ಬ್ರೇಕ್ಫಾಸ್ಟ್ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ, ಈ ಜಾಗ ನಿಂತ್ಕೊಳ್ಳೋಕ್ಕಾಗಲ್ಲ, ಫುಲ್ ಕವರ್ ಆಗಿರುತ್ತೆ ಬೆಳಗ್ಗೆ ಹೊತ್ತು. ಆದರೆ ಖಂಡಿತ ಒಮ್ಮೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಇಲ್ಲಿನ ಇಡ್ಲಿ, ಮೇನ್ಲಿ ವೆರೈಟಿ ರೈಸ್ ಸಿಗುತ್ತೆ, ಇವೆಲ್ಲ ಟ್ರೈ ಮಾಡ್ಕೊಂಡು ಹೋಗೋಣ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.